ಶಿವ ಯಾಕಪ್ಪ ಕಡ್ಕತಿ ಇರುತ್ತೆ ಇಲ್ವಾ? ಇಲ್ಲ ಕಣವ, ಯಾಕೋ ಕಣೆ ಕಡ್ಕತಿನೇ ಇರುತ್ತೆ ಅಲ್ವಲ್ಲ. ಮೊಂಡ ಮಾಡಾಕ್ಬಿಟ್ಟವ್ರೆ. ಅವತ್ತಾನೆ ಅಷ್ಟು ಚೆನ್ನಾಗಿ ಕಲ್ ತಗೊಂಡು ಉಜ್ಜು ಮಡಗಿವ್ನಿ. ಏನವ ಏನು ಮಾಡಿದ್ರಿ ಈ ಕಡ್ಕತಿಲಿ? ಮಗ ಗೊತ್ತಿಲ್ಲ ಕಣವ, ಗೊತ್ತಿಲ್ಲ. ನಾನು ಒಳ್ಳೆ ಚೆನ್ನಾಗದೆ ಅಂತ ಅನ್ಕೊಂಡಿವ್ನಿ. ಮೊಂಡ ಇದ್ದದ. ಇಲ್ಲ ಕಣವ, ಮೊದಲು ಚೆನ್ನಾಗಿತ್ತು. ಕಲ್ ತಗೊಂಡು ಉಜ್ಜಿ ಉಜ್ಜಿ ಫುಲ್ಲು ಚೂಪ ಮಾಡಿಬಿಟ್ಟಿದೆ. ಆವತ್ತು ಕೈ ಮುಳುಗಿದ್ರೆ ಸಾಕು ಕೈಯೇ ಕೂದಂಗೆ ಅನಿಸ್ತಿತ್ತು. ಅಷ್ಟು ಚೆನ್ನಾಗಿ ಉಜ್ಜು ಮಡಗಿವ್ನಿ. ಯಾರು ಕಾಣಲ್ಲ, ಈ ಮೊಂಡ ಮಾಡಾಕ್ಬಿಟ್ಟವ್ರಲ್ಲ. ಯಾರು ಕೊಟ್ಟಿದವ? ಮನೆ ಹೋಗ್ಬಿಟ್ಟು ಬೇರೆಯವ್ರಿಗೆ ಯಾರಾದ್ರೂ ಕೊಟ್ಟಿದ್ದ? ಕಣಪ್ಪ, ಅವತ್ತು ಅಮ್ಮ ತಿಮ್ಮಿ ಇಸ್ಕೊಂಡು ಹೋಗಿದ್ಲು. ಅಲ್ಲ ಕಣವ, ನಿಂಗೇನು ಬುದ್ಧಿ ಇಲ್ವಾ? ಅವತ್ತಾನೇ ಹೇಳಿವ್ನಿ, ಯಾರಿಗೂ ಕಡ್ಕತಿ ಕುಡುಗ್ಲು ಮಚ್ಚು ಗುದ್ಲಿ ಅಂಥವನ್ನೆಲ್ಲ ಕೊಡೋದು ಬೇಡ. ಕೊಟ್ಟರೆ ಸರಿಯಾಗಿ ಬದುಕೊಳ್ಳೋ ವಾಪಸ್ ಹಂಗೆ ಕೊಡೋಕ್ಕಿಲ್ಲ, ಎಲ್ಲನೂ ಹಾಳು ಮಾಡ್ಬಿಟ್ಟು ಕೊಡ್ತಾರೆ ಅಂತ ಹೇಳಿವ್ನಿ. ಅಷ್ಟು ಬುದ್ಧಿ ಹೇಳಿದ್ರು ನೀನು ಕೇಳಿಲ್ವಲ್ಲ. ಅವ್ವ ಹೋಗವ. ಅಯ್ಯೋ ಮಗ, ಅಕ್ಕಪಕ್ಕದ ಮನೆಯವರು ಅಂದಮೇಲೆ ಕೊಡಲೇಬೇಕು. ಈಸ್ಕೊಂಡು ಹೋಯ್ತಾರೆ, ನಾವು ಈಸ್ಕೊಬರ್ಕಿಲ್ವಾ? ಹಂಗೆ ಅವರು ಈಸ್ಕೊಂಡು ಹೋಯ್ತಾರೆ. ಆದರೆ ಕೊಡೋ ಜವಾಬ್ದಾರಿ ಅವ್ರದ್ದು. ಹೆಂಗೆ ತಗೊಂಡು ಹೋದರು ಹಂಗೆ ಕೊಡೋ ಜವಾಬ್ದಾರಿ ಅವ್ರದ್ದು. ನಾವೇನು ಮಾಡೋಕ್ಕದ? ಕೇಳಿದ್ರೆ ನಿಷ್ಠೂರ. ಅಲ್ಲ ನಾವು ಕೊಡ್ತೀವಿ, ಇವ್ರು ಯಾಕೆ ಹಿಂಗೆ ಆಡೋರು, ಹಿಂಗೆ ಇತ್ತು ಅಂತ ದಬಾಯಿಸ್ಕೊತಾರೆ. ನೀನು ಹೇಳಂಗೆ ಕೊಡೋದೇ ತಪ್ಪು. ಕೊಡ್ದೇ ಇರೋಕೆ ಹೋಗಲ್ವಲ್ಲ, ನಿಷ್ಠೂರ ಐತೀವಿ ನಾವೇ. ಇವಮ್ಮ ಬರೀ ಒಂದು ಕಡ್ಕತಿ ಕೊಡ್ನಿಲ್ವಲ್ಲ, ಒಂದು ಕುಡುಗ್ಲು ಕೊಡ್ನಿಲ್ವಲ್ಲ. ಅದು ಇದು ಓದ್ತಲಿ ಓದ್ಕೊಂಡು ಹೋದಳ ಅದು ಇದು ಅಂತ ಒಂದಕ್ಕೆ 106 ಮಾತು ಆಡ್ತಾರೆ ಅಪ್ಪ. ಬಿಡೋತ್ತಾಗಿ ಇನ್ನೇನು ಮಾಡೋಕ್ಕದು? ಇನ್ಮೇಲಿಂದ ಕಡ್ಕತಿನೇ ಇಲ್ಲ, ಬಿಡ್ದೋಗದೆ ಅಂತ ಹೇಳ್ತೀನಿ. ಇನ್ನೇನು ಮಾಡೋದನೆ? ಉಂಕನವ, ಮುಂದೆ ಯಾರಾದರೂ ಬಂದ್ಬಿಟ್ಟು ಕಡ್ಕತಿ ಕೊಡಿ ಕುಡುಗ್ಲು ಕೊಡಿ ಅಂದರೆ ಕುಡುಗ್ಲು ಏನಾದರೂ ಈಸ್ಕೊಂಡು ಹೋಗವ್ರೆ, ಇಲ್ಲ ಎಲ್ಲಾದರೂ ಮಡಗದೆ ಗೊತ್ತಿಲ್ಲ ಅಂತ ಹೇಳ್ಬಿಡವ. ನೋಡು ಈಗ ಮೊಂಡ ಆಯ್ತದಲ್ಲ, ಇನ್ನೇನು ಮಾಡನೆ, ಇದರಲ್ಲೇ ಮಾಡ್ತೀನಿ. ಅದೆಷ್ಟು ಅರ್ಧದು ಅಷ್ಟೇ. ಈಗ ಸತ್ತಿ ಎಷ್ಟಿರೋದು ಅಷ್ಟು ಹಾಕ್ಬಿಟ್ಟು ತರಿಯಪ್ಪ ಆಯ್ತದೆ. ಉಂಕನವ. ಅವ್ವ ನೋಡು, ಇಷ್ಟು ಸಣ್ಣ ಸಾಕು ತಾನೆ? ಕಣಪ್ಪ ಬಿಡು ಸಾಕು. ಇರು ಇಲ್ಲೇ ಕೂತಿರು, ಹೋಗ್ಬಿಟ್ಟು ನೀರು ತಗೊಬಂದ್ಬಿಡ್ತೀನಿ. ಕಣವ. ಅಮ್ಮ, ಓ ಮಗ, ನೀರು ತಗೊಬಂದ್ಬಿಟ್ಟವ. ಒಳ್ಳೆ ಕೆಲಸ ಮಾಡ್ಬಿಟ್ಟಿದ್ದಿ ಬಿಡು. ನಾನೇ ಈಗ ಬರೋದ ನೀರು ತಗೊಂಡು ಹೋಗೋದಂತ ಅನ್ಕೊಂಡಿದ್ದೆ. ಏನು ಮಗ, ನೀರು ತಂದ್ಬಿಟ್ಟಿದೀಯಲ್ಲ ಏಳ್ಸ್ಕೊಳ್ದನೆಯ? ಅಲ್ಲಯ್ಯ ಕೋಣೆಲಿ ನಾನು ಅತ್ತೆನೂ ಅಡುಗೆಗೆಲ್ಲ ರೆಡಿ ಮಾಡ್ಕೊತಿದ್ದೋ. ಹೆಂಗರು ನೀವು ಬಾಡ್ನೆಲ್ಲ ತಂದಿತ್ತಿಲ್ವಲ್ಲ, ಎಲ್ಲೋ ತೊಳೆದಿದ್ದೀರೋ ಇಲ್ವೋ, ಆಮೇಲೆ ಇನ್ನು ಕುಯ್ದಿದ್ದೀರೋ ಇಲ್ವೋ ಕಾಣಲ್ಲ ಅಂದ್ಬಿಟ್ಟು ಇರಲಿ ಅಂದ್ಬಿಟ್ಟು ನೀರು ತಗೊಬಂದೆ. ಹಂಗಾರೆ ಸರಿ ಆಯ್ತಾ ತಗೊಬಂದಿದ್ದು? ಮಗ ತಂದಿದ್ದು ಒಳ್ಳೆ ಕೆಲಸ ಆಯಿತು. ಅಯ್ಯೋ ಮಗ, ಎಲ್ಲವ ಬಕಿಟು ಏನಾದರೂ ಬೇಕಾಗಿತ್ತಲ್ಲ, ಏನು ಮಾಡಿದೀಗ? ಬೋಸ್ಕಿಸಿ ಬೇಕಾಗಿತ್ತು ಕಣವ. ತಾಡು ನಾನೇ ಹೋಗ್ಬಿಟ್ಟು ತಗೊಬತ್ತೀನಿ. ಕೂತ್ಕೊಳ್ಳಿ, ನಾನೇ ತಗೊಬತ್ತೀನಿ. ಅಯ್ಯೋ ಮಗ, ಹೊಸಿ ಕೆಲಸ ಅದದ, ಬೇಡ ಬಿಡು, ನಾನೇ ತಗೊಬತ್ತೀನಿ. ಇಲ್ಲ ಇರಿ, ನಾನು ತಗೊಬತ್ತೀನಿ, ಕೂತ್ಕೊಳ್ಳಿ. ಅವ್ವ ಇಲ್ಲ ಅವ್ವ, ಅಲ್ಲ ಕಣವ್ವ, ಪಾಪ ಸೀತನ್ಗೆ ಹೊಸಿ ಕೆಲಸ ಹೇಳಿರ. ಮನೇಲಿ ಒಬ್ರಿದ್ದೀರೋ ಇಬ್ಬರಿದ್ದೀರೋ ಎಲ್ಲರೂ ಅಷ್ಟೇ. ಸೀತನ ಗಂಡ ನೋಡಿದ್ರೆ ಅತ್ತಗ ಬಾ ಸೀತ, ಇತ್ತಕ್ಕ ಬಾ ಸೀತ, ಆ ಸ್ಥಾನಕ್ಕೆ ಹೋದ್ರು ಅಷ್ಟೇ. ಬಾಡಿ ಕೊಡು, ಚಡ್ಡಿ ಕೊಡು, ಅಂಗಿ ಕೊಡು, ಅದು ಮಾಡು ಇದು ಮಾಡು ಅನ್ನೋದಿಲ್ಲ. ನೀನು ಅಷ್ಟೇ, ಅತ್ತಗ ಬಾ ಇತ್ತಗ ಬಾ. ಆಮೇಲೆ ಇವಳು ಪಾರ್ವತಿ, ಅಯ್ಯೋ ಎಲ್ಲರಿಗಿಂತೂ ಹೆಚ್ಚು. ಸೀತಾ ಅದು ಮಾಡವ, ಸೀತಾ ಇದು ಮಾಡವ ಅಂತ ಪಾಪ ಎಣ್ಣೆ ಹೊಸಿಗೋಳ ಇಟ್ಕೊಂಡಿರ. ಅಲ್ಲ ಕಣವ, ನಾವೇ ಮಾಡ್ಕೊಳಕ್ಕೆ ಏನು ಇನ್ನೂ ವಯಸ್ಸದೆ, ಕಾಲು ಕೈ ಗಟ್ಟಿಯವೆ ಪಾಪ. ಮಾಡ್ಬೇಕು ತಾನೆ. ಆ ಹೆಣ್ಣಿಗೆ ಎಷ್ಟು ಅಂತ ಕೆಲಸ ಹೇಳಿರಿ, ಎಲ್ಲ ಬರೀ ಆ ಹೆಣ್ಣು ಮೇಲೆ ಒದಗ್ತಿದ್ದೀರಲ್ಲ. ಅಲ್ಲ ಕಣ್ಮಗ, ಅದೇನು ಕೆಲ್ಸವ ಅಂತ ಒಂದು ಕುಟುಂಬದಲ್ಲಿ ಕೆಲಸ ಮಾಡ್ದೇ ಇರೋಕ್ಕಾಗದ? ನಾವು ಒಂದು ಕೆಲಸ ಮಾಡ್ಕೊತೀವಿ, ಆ ಹೆಣ್ಣು ಒಂದು ಕೆಲಸ ಮಾಡ್ಕೊತದೆ. ನಾನು ಆ ಹೆಣ್ಣು ಕೆಲಸ ಮಾಡೋಕ್ಕಿಲ್ಲ ಅಂತ ಹೇಳ್ತಾ ಇಲ್ಲಪ್ಪ. ನಾವು ಕೆಲಸ ಮಾಡ್ಕೊತೀವಲ್ಲ, ಜೊತೆಗೆ ಆ ಹೆಣ್ಣು ಕೆಲಸ ಮಾಡ್ಕೊತದೆ. ಪಾಪ ಬೇಜಾರು ಮಾಡ್ಕೊಂಡದ ಹುಡುಗಿ? ಇಲ್ಲ, ಖುಷಿಯಾಗಿ ಕೆಲಸ ಮಾಡ್ಕೊಡ್ತದೆ ಕಣಪ್ಪ. ನೀನು ತಿಳ್ಕೊಂಡಿರೋದು ಕೆಲಸ ಕೊಡ್ತೇವೆ ಜಾಸ್ತಿ ಅಂತ. ಈಗ ಕೆಲಸ ಆಗ್ಬಿಟ್ರೆ ಆಮೇಲೆ ಇಲ್ಲಿ ಕೆಲಸ ಇರೋದು ಮುಗೀತು, ಇನ್ನೇನು ಇಲ್ಲ. ಆರಾಮಾಗಿ ಸುಧಾರಿಸ್ಕೊಳ್ಳೋದೆ. ಬೆಳಗ್ಗೆ ನಾಷ್ಟ ಮಾಡ್ಕೊಂಡ್ರೆ ಮಧ್ಯಾಹ್ನ ಊಟ, ಇನ್ನು ಸಂಜೆ ಹೊತ್ತಿಗೆ ಬೆಳಗ್ಗೆ ಸರಿದ್ರೆ ಅದನ್ನೇ ಮಾಡ್ಕೊತೀವಿ, ಇಲ್ಲ ಮಧ್ಯಾಹ್ನ ಸರಿದ್ರೆ ಅದನ್ನೇ ಮಾಡ್ಕೊತೀವಿ, ಇಲ್ಲ ಏನೋ ಮಿಕ್ಕಿ ಕಂಡಿದ್ರೆ ಮಾಡ್ಕೊತೀವಿ, ಇಲ್ಲ ಹೊಸ್ದಾಗಿ ಮಾಡ್ಕೊತೀವಿ. ಅದ್ರಲ್ಲೇನು ಕೆಲಸ ಬಂತು ಮಗ? ಜೀವನದಲ್ಲಿ ಜೀವಿಸ್ಬೇಕು ಅಂದರೆ ಇಷ್ಟಾರು ಕೆಲಸ ಮಾಡಲೇಬೇಕು ತಾನೆ. ಆಮೇಲೆ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ನಾವು ಮಾಡ್ಕೊತೀವಲ್ಲ. ಆದ್ರೂ ಹೆಣ್ಣಿಗೆ ಜಾಸ್ತಿ ಒದಗ್ತಿಲ್ಲ ಕಣವ, ಒದಗ್ತಾ ಇಲ್ಲ. ಮೊದಲು ಜಾಸ್ತಿ ಮಾಡ್ತಿತ್ತು, ಇನ್ನೂ ಅಷ್ಟೇ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಏನು ಓಡಾಡೋದು. ಮನೆಯಿಂದ ಇಲ್ಲಿಗೆ ಎಲ್ಲಿ ಕರೆದ್ರು ನೀ ಹೇಳಂಗೆ ಶಿವ, ಎಲ್ಲಿ ಕರೆದ್ರು ಅಷ್ಟೇ. ಅಲ್ಲಿಂದ ಓಡಾಡೋದು. ಆಗ ನಾವೇ ಮಗ ಎಷ್ಟು ಕೆಲಸ ಮಾಡ್ಬಿಡಕನ್ ಮಗ.
ಸ್ವಲ್ಪ ನಾವು ಮಾಡ್ಕೊತೀವಿ ಅಂದ್ಬಿಟ್ಟು ಈಗ ಸ್ವಲ್ಪ ಮಾಡ್ತಿದ್ರು ಕಣಪ್ಪ. ಮೊದಲು ಒಸಿ ಮಾಡ್ತಿದ್ಲ. ಆದ್ರೂ ಹೊಟ್ಟೆ ಉರಿತ ಕೂತದ ನಂಗಂತೂ ಏನು ಕೆಲಸ ಮಾಡೋದು ನೋಡಿದ್ರೆ. ಸೊಸೆ ಅಂದಮೇಲೆ ಮಾಡಲೇಬೇಕು ಅಲ್ವವ, ಸೊಸೆ ಅಂದಮೇಲೆ ಮಾಡಲೇಬೇಕು. ಆಮೇಲೆ ಈ ಹೆಣ್ಣು ಅಷ್ಟೇ ನಾನು ಮಾಡೋಕ್ಕಿಲ್ಲ ಅಂತ ಯಾವತ್ತೂ ಒಂದಿಲ್ಲ. ಇಲ್ಲಿ ಗಂಟ ಒಂದಿನೂ ಅಷ್ಟೇ ಯಾರ ಜೊತೆಗೂ ಅಷ್ಟೇ ಏನಾರು ಮಾಡು ಅಂದರೆ ಹ್ಞೂ ಅಂತದೆ. ಅದನ್ನ ಬಿಟ್ಬಿಟ್ಟು ನಾನು ಮಾಡೋಕ್ಕಿಲ್ಲ ಅಂತ ಒಂದು ಸಲ ಒಂದಿಲ್ಲ ಕಣಪ್ಪ. ಹೆಣ್ಣು ನೋಡ್ತಿದ್ರೆ ನಮಗೆ ಖುಷಿ ಆಯ್ತಾ ಕೂತದೆ ಕಣವ. ನನಗೂ ಅಷ್ಟೇ ಖುಷಿ ಆಯ್ತದೆ. ಬೇರೆಯವ್ರ ಥರ ಅದು ಮಾಡಲ್ಲ ಇದು ಮಾಡಲ್ಲ, ಆಮೇಲೆ ಮಾವಂದಿರಿಗೆ ಅತ್ತದಿರಿಗೆ ಅಜ್ಜಿಂದಿರಿಗೆ ಹಿಂದಿರ್ಕೊಂಡು ಮಾತಾಡೋರು, ಆದರೂ ಹೆಣ್ಣು ಮಾತಾಡೋದು ನೋಡಿಲ್ಲ ಪಾಪ. ಇದೇ ಥರ ಒಂದು ಹೆಣ್ಣ ನನ್ನ ಕಿರಿ ಮಗನಿಗೂ ತಂದ್ಬಿಟ್ರೆ ಇನ್ನೇನಪ್ಪ ಎಲ್ಲ ಕೆಲಸ ಮುಗ್ದಂಗೆಯಾ. ಓ ಮಗ ಏನು ಮಾತಾಡ್ತಿದ್ದಿ? ಆಗಲೇ ಜೀವನ ಮುಗಿದೋಯ್ತಾ? ಇನ್ನು ಕಾಲು ಭಾಗನೂ ಆಗಿಲ್ಲ ಕಣಪ್ಪ, ಕಾಲು ಭಾಗನೂ ಆಗಿಲ್ಲ. ಇನ್ನೂ ಸೀತಾರಾಮನ್ಗೆ ಮಕ್ಕಳಾಗಬೇಕು, ನಮ್ಮ ಮದುವೆ ಆಗಬೇಕು. ನಮ್ಮ ಸೀತನ ಮಕ್ಕಳಾದರೆ ಅವು ದೊಡ್ಡವಾಗಿ ಕಾಲೇಜಿಗೆ ಹೋಗಿ ಸ್ಕೂಲ್ ಕಳಿಸಿ ಆಮೇಲೆ ಅವಕ್ಕೂ ಮದುವೆ ಮಾಡಿ ಮರಿ ಮಕ್ಕಳು ನೋಡೋದೆಲ್ಲ ಬೇಡವಾ? ಇನ್ನು ನಮ್ಮ ಮದುವೆನೇ ಆಗಿಲ್ಲ, ಅವನಿಗೂ ಆಗಬೇಕು. ಇದೇ ಥರ ಒಂದು ಹುಡುಗಿ ತಂದ್ಬಿಟ್ಟು ಅಚ್ಚುಕಟ್ಟಾಗಿರೋ ಹೆಣ್ಣು ಮನೆತನದ ಹೆಣ್ಣು ತಂದ್ಬಿಟ್ಟು ಮಾಡಿಬಿಟ್ರೆ ನಾವು ಮರಿ ಮಕ್ಕಳು ಮೊಮ್ಮಕ್ಕಳು ನೋಡ್ಕೊಂಡು ಸಾಯೋದೆ. ಇನ್ನೇನಪ್ಪ ಇನ್ನೇನಿದ್ದದು? ನನಗೆ ಇಷ್ಟು ಆಸೆ ಇಟ್ಕೊಂಡಿವ್ನಿ, ನಾಳೆ ನೋವು ನಾಡಿದ್ದು ಹೋಗೋ ಜೀವ ಇದು. ನಾನೆಷ್ಟು ಆಸೆ ಇಟ್ಕೊಂಡಿರ್ಬೇಕಾದ್ರೆ ನೀನೇನಪ್ಪ ಆಗ್ಲದ ಜೀವನನೇ ಮುಗ್ದೋಯ್ತು ಅಂತ ಹೇಳಿ. ಓ ಅಷ್ಟು ಬೇರೆ ಎಲ್ಲ ಇದ್ದದ? ಓ ಬುಡವ ಅವ ನಿನ್ಕಂತೂ ಆಯುಸು ಗಟ್ಟಿ ಚೆನ್ನಾಗಿರು. ಮರಿ ಮಕ್ಕಳಲ್ಲ ಅವ್ರ ಮಕ್ಕಳು ಬಂದುವೆ ಇನ್ನೂ ಚೆನ್ನಾಗಿರು. ಅಯ್ಯೋ ಮಗ, ಯಾರು ಕಂಡಿದ್ದಾರು ಮುಂದೆ ಏನಾದದು ಅಂತ? ಯಾರು ಕಂಡಿದ್ದಾರು ಹೇಳು? ಈಗ ಬಂದಮೇಲೆ ನಾವು ಹೋಗ್ಲೇಬೇಕು. ನಾನು ಬರೋಕ್ಕಿಲ್ಲ, ನಾನು ಹೋಗೋಕ್ಕಿಲ್ಲ ಅಂದರೆ ಅದದ? ಯಾವಾಗ ಕರೆದನು ಆಗ ಹೋಯ್ತಾ ಇರಬೇಕು, ಅಷ್ಟೇ ಜೀವನ. ಅಲ್ಲಿ ಗಂಟ ಮರಿ ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಸೊಸೆ ಜೊತೆ ಚೆನ್ನಾಗಿದ್ದು ಒಳ್ಳೆಯವರು ಅಂತ ಅನ್ಸ್ಕೊಂಡು ಒಂದು ಒಳ್ಳೆ ಜನ ಅಂತ ಅನ್ಸ್ಕೋಬೇಕು, ಕೆಟ್ಟವರು ಅಂತ ಅನ್ಸ್ಕೋಬಾರ್ದು. ಅಷ್ಟೇ. ಏನಪ್ಪ ಈಗ ಹೋಗ್ಬೇಕು ಅಂದರೆ ಹೋಗ್ಲೇಬೇಕು, ಇಲ್ಲ ಅಂದರೆ ನಮ್ಗೆ ಎಷ್ಟು ಜೀವ ಇದ್ದದು ಎಷ್ಟು ಆಯುಸಿದ್ದದು ಇದ್ಬಿಟ್ಟು ಆರಾಮಾಗಿ ಮಕ್ಕಳು ಮರಿ ಮೊಮ್ಮಕ್ಕಳನ್ನೆಲ್ಲ ನೋಡ್ಕೊಂಡು ಅಚ್ಚುಕಟ್ಟಾಗೋದು ಹೋಗೋದೇ ಯಪ್ಪ ಕಣಪ್ಪ. ಈಗ ನನಗೆ ಏನು ಆಸೆ ಇಲ್ಲ ಕಣಪ್ಪ, ಏನೂ ಆಸೆ ಇಲ್ಲ. ಎಲ್ಲ ನೋಡಿ ಮೊಮ್ಮಕ್ಕಳನ್ನೆಲ್ಲ ನೋಡಾಗದೆ, ಇನ್ನೂ ಅವ್ರ ಮಕ್ಳು ನೋಡ್ಬಿಟ್ರೆ ಮುಗೀತು. ಓ ಇಷ್ಟೊಂದು ಆಸೆ ಬೇರೆ ಇದ್ದದವ. ಒಳ್ಳೇದಾಗ್ಲಿ ಕಣವ, ಒಳ್ಳೇದಾಗ್ಲಿ. ನೀನು ಏನೇನು ಆಸೆ ಪಟ್ಟಿ ಅದೆಲ್ಲ ನೆರವೇರ್ಲಿ. ಕಣಪ್ಪ. ಮಗ ಎಲ್ಲಪ್ಪ ಬರ್ನೇ ಇಲ್ವಲ್ಲ ಸೀತಾ? ಮಗ ಸೀತಾ ಅಮ್ಮ ಬಂದೆ ಕಣಮ್ಮ. ಸರಿ ಕಣ್ಮಗ, ಕೊಡು ಮಗ. ನಿಮ್ಮ ಅವ ನಿಮ್ಮ ಮೇಲೆ ಕರುಣೆ ಬಂದ್ಬಿಟ್ಟದಲ್ಲ, ಯಾಕಂಗೆ ಕಷ್ಟ ಕೊಟ್ಟಿರಿ ಹೆಣ್ಣಿಗೆ, ಅಷ್ಟೊಂದು ಕೆಲಸ ಯಾಕೆ ಕೊಟ್ಟಿರಿ ಅಂತ ಬೈತಾ ಕೂತವನೇ ಕಣವ. ಅಯ್ಯೋ ಮಾವ ಹಂಗಂತಿತ್ತ? ಅಯ್ಯೋ ಮಾವ ಹಂಗೇನಿಲ್ಲ ಕಣ್ಮವ, ಹಂಗೇನೂ ಇಲ್ಲ. ನಮ್ಮ ಮನೇಲಿದ್ರು ಇಷ್ಟು ಕೆಲಸ ಮಾಡ್ತಿದ್ದೆ ನಾನು, ಇಲ್ಲಿ ಬಂದ್ಬಿಟ್ಟು ಅಷ್ಟೇ ಕೆಲಸ ಮಾಡ್ತಾವನೆ. ಹೇಳ್ಬೇಕು ಅಂದರೆ ಮನೇಲಿ ಮಾಡ್ತಿದ್ದಲ್ಲ ಕೆಲಸಕ್ಕಿಂತ ಇಲ್ಲೇ ಕಡಿಮೆ ಮಾಡ್ತಿರೋದು. ಅಮ್ಮ ಕೆಲ್ಸಕ್ಕೆ ಹೊಂಟೋಯ್ತಿತ್ತು, ಅಪ್ಪನ ಕೆಲ್ಸಕ್ಕೆಲ್ಲ ಹೋಯ್ತಿತ್ತಲ್ಲ, ಆಗ ಇರಪ್ಪರ ಕೆಲಸ ಎಲ್ಲ ನನಗೆ ಬರ್ತಿತ್ತು. ಆದ್ರೂ ಎಲ್ಲನೂ ಮಾಡ್ತಿದ್ದು. ಒಂದಿನೂ ಅಮ್ಮಗಲ್ಲಿ ಮಾಡಿಸಿಲ್ಲ, ಕೆಲ್ಸಕ್ಕೆ ಹೋಗ್ತಿತ್ತಲ್ಲ ಪಾಪ, ಸುಸ್ತಾಯ್ತಿತ್ತಂತಲ್ಲ. ಅದಕ್ಕೆ ಬಂದ ತಕ್ಷಣ ಅಡುಗೆ ಎಲ್ಲ ಮಾಡಿ ರೆಡಿ ಮಾಡಿವೆ, ಬಂದ್ಬಿಟ್ಟು ಊಟ ಮಾಡ್ಕೊಂಡು ಮನೆ ಕಳೋರು. ಬರೀ ಅದೇ ಕೆಲಸ ಆಗಿತ್ತು. ಬೆಳಗ್ಗೆ ಸಂಜೆ ಪಾತ್ರೆ ತೊಳಿ, ಅಡುಗೆ ಮಾಡು, ಕಸ ಗುಡಿಸು, ಬಟ್ಟೆ ಒಗೆ ಇದೇ ಆಯ್ತಿತ್ತು. ಇಲ್ಲಿಗೆ ಬಂದ ಮೇಲೆ ಕಣ್ಮವ ಕಡಿಮೆ ಆಗಿರೋದು, ನನಗೆ ಅಭ್ಯಾಸ ಆಗ್ಬಿಟ್ಟದೆ ಆಗ್ಲಿಂದನೂ ಅಷ್ಟೇ. ಏನು ಬೇಜಾರು ಅನ್ಸಕ್ಕಿಲ್ಲ ಕೆಲಸ ಎಲ್ಲ ಮಾಡಿದ್ರೆ. ನನ್ನ ಮೊದಲಿಂದನೂ ಕೆಲಸ ಮಾಡಿ ರೂಢಿ ಆಗ್ಬಿಟ್ಟದಲ್ಲ, ಅದಕ್ಕೆ ಬೇಜಾರು ಅನ್ಸಕ್ಕಿಲ್ಲ ಕಣ್ಮವ. ಹಂಗಂತಿದ್ರೆ ಎಂತ ಕೆಲಸನೂ ಇಲ್ಲ ಏನೂ ಇಲ್ಲ ಬುಡಿ. ಇದೆಲ್ಲ ನನಗೆ ಮ್ಯಾಟ್ರ್ ಎಲ್ಲ ಗೊತ್ತಾ? ಓ ಏನು ಮಗ, ಹಂಗಾರೆ ಅಷ್ಟೊಂದು ಕೆಲಸ ಮಾಡಿ ಅರ್ದು ಕುಡ್ದು ಬಿಟ್ಟಿದೀಯೇನೋ? ಮವ ಹಂಗಂತಲ್ಲ ಕಣ್ಮವ, ಆಗ್ಲಿಂದನೂ ರೂಢಿ ಆಗ್ಬಿಟ್ಟದಲ್ಲ, ಅದಕ್ಕೆ ಜಾಸ್ತಿ ಕೆಲಸ ಅಂತ ಅನ್ಸಕ್ಕೆ ಮಾಮೂಲಿ ಅಂತ ಅನಿಸ್ತದೆ. ಓ ಒಳ್ಳೇದು ಕಣವ. ಆದ್ರೂ ನೀರು ಪಾರು ಎತ್ತೋದು, ಆಮೇಲೆ ಇದು ಮಾಮೂಲಿ ದೊಡ್ಡವು ಪಾತ್ರೆ ಎತ್ತೋದು ಎಲ್ಲ ಮಾಡಕ್ಕೆ ಹೋಗ್ಬೇಡ ಕಣವ. ಪಾಪ ತೂಕ ಎಲ್ಲ ಎತ್ತಕ್ಕೆ ಹೋಗ್ಬೇಡ, ಎತ್ತಕ್ಕಾಗೋದು ಇಲ್ವೋ. ಆಮೇಲೆ ಹೋಗ್ಲಿ, ಕೆಲಸ ಮಾಡಿದ್ರೆ ಮಾಡುವೆ, ಹುಷಾರಾಗಿ ನೋಡ್ಕೊಂಡು ಮಾಡ್ಕೊ. ಆಮೇಲೆ ನೆಲಪಲ್ಲ ಜಾರ್ತದೆ, ಕೆಸರು ಇರ್ತದೆ, ಅದೆಲ್ಲ ಮಾಡ್ಕೊಂಡು ಕೆಲಸ ಮಾಡವ, ಅಷ್ಟೇ ಕಣವ. ಅದೇ ಖುಷಿ ಅಲ್ವ ನಮಗೆ. ಕಣ್ಮವ ಸರಿ, ನಾನು ಯಾವಾಗಲೂ ಅಷ್ಟೇ ಮಾಡ್ಕೊಂಡು ಕೆಲಸ ಮಾಡ್ಕೊತೀನಿ. ನೀವೇನು ತಲೆ ಕೆಡ್ಸ್ಕೊಬಿಡಿ, ಬುಡಿ ಚಿಂತೆ ಮಾಡಿಬಿಡಿದ್ರ ಬಗ್ಗೆ. ಮಗ ನನಗೋಳೆ ಅದೇ ಚಿಂತೆ. ಇರ್ಲಿ ಕಣವ ಮಗ, ಅಕಸ್ಮಾತು ಏನಾದ್ರು ಕೆಲಸ ಮಾಡೋಕ್ಕಾಗಲಿಲ್ಲ ನೀವು ಬೇರೆ ಗೀಜರ್ ಮಾಡ್ಕೊಳಕ್ಕೆ ಹೋಗ್ಬೇಡ. ಅಮ್ಮ ಅದೇ ಅತ್ತೆ ಅವಳೆ, ನಾನು ಇವನಿ, ಆಮೇಲೆ ನಿನ್ನ ಗಂಡ ಅವನೇ, ಅವ್ರು ಎಲ್ಲರಿಗೂ ಹೇಳು, ಏನಾದರೂ ತೊಂದರೆ ಆದರೂ ಹೇಳು, ಸರಿಗಿರಿ ಮಾಡ್ಕೊಳಕೈತದೆ. ಕಣ್ಮವ ಸರಿ ಆಯಿತು. ಅತ್ತೆ ಕೋಳಿ ತಕೊಂಡು ಕುಯ್ಯಕ್ಕೆ ಹೋದ್ರು, ಒಸಿ ಹೊತ್ತಾಯ್ತಾ? ನಮ್ಮ ಮನೆಯವರು ಇನ್ನೂ ಏನಾದ್ರು ಕುಯ್ತಿದ್ರು?
ಇನ್ನೂ ಕೂಗಿದಾರೋ ಇಲ್ಲ ಇನ್ನೂ ಮಡಿಕೊಂಡು ಕೂತಿದಾರೋ ಏನೋ ಗೊತ್ತೈತೆ ಅಲ್ವಲ್ಲಪ್ಪ. ಆಗ್ಲೇ ನನ್ನ ಕೆಲಸ ಮುಗ್ದಂಗೆ ಅನ್ನು ಕಿಟ್ಟಿವ್ನಿ. ಈಗ ಖಾರ ಗಿರ ಹಾರ್ಕತ್ತವನಿ. ಇದಾದ್ರೆ ಇನ್ನೇನು ಕೆಲಸ. ಖಾರ ಎಲ್ಲ ಹರಿದಾದ್ಮೇಲೆ ಒಗ್ಗರಣೆ ಕೊಟ್ಬಿಟ್ರೆ ಅದೇ ಶುಂಠಿ ಗಿಂಟುಳಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಸುಂಡಿಸ್ಕೊಬಿಡೋದ ಬೇಡ. ಅದಾದ್ಮೇಲೆ ಖಾರ ಉಯ್ದುಬಿಟ್ರೆ ಅಲ್ಲಯ್ಯ ಅರ್ಧ ಭಾಗ ಕೆಲಸನೇ ಮುಗ್ದೋಗಿರ್ತದೆ. ಇನ್ನು ಬೆಂದ್ಗಿಂದಾದ್ಮೇಲೆ ಉಪ್ಪು ನೀರು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಮುಗ್ದೆ ಹೋಯ್ತಪ್ಪ. ಆದ್ರೂ ಇನ್ನು ಬಾಡೆ ಬಂದಿಲ್ವಲ್ಲ. ನಾನಾರು ಹೋಗಿ ನೋಡೋಣ ಇರು. ಒಮ್ಮೈಗೆ ತೆಗೆ ಖಾರ ಪಾರನೆಲ್ಲ ನೀವು ಹರಿದ್ಬಿಟ್ಟು ಎತ್ತ ಮಾಡ್ಬಿಟ್ಟು ಹೊಂಟೋಗ್ತೀನಿ ತೆಗೆ. ಇನ್ನೇನು ಮಾಡೋಣ, ಏನು ಮಾಡೋಕೆ ಆಯ್ಕಿಲ್ಲ. ಒಲವೆಂಬಲತೆಯು ತಂದಂತ ಹೂವು ಮುಡಿಯೇರಿನಲಿಯು ಮುಡಿ ಜಾರಿ ನೋವು ಕೈಗೂಡಿದಾಗ ಕಂಡಂತ ಕನಸು ಅದೃಷ್ಟ ದಾಟ ತಂದಂತ ಸೊಗಸು. ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ, ನೀವೆಂದು ಇರಬೇಕು ಸಂತೋಷದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಆನಂದದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಇಂದೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಆನಂದದಿಂದ. ಮತ್ತೆ ಹಾಡು ಹೇಳ್ತಾ ಕೂತಿದ್ದೀರಿ. ಆಗಲೆಲ್ಲ ನಾನು ಹೇಳ್ತಿದ್ದೆ, ಈಗ ನೀವ್ ಹೇಳ್ತಿದ್ದೀರಾ? ಅಯ್ಯೋ ಮಗ ಕೇಳಿಸ್ಕೊಬಿಟ್ಟವ ಘನತೆ ಕೇಳಿಸ್ಕೊಂಡೆ. ಮಗ ತಪ್ಪು ತಿಳ್ಕೊಬೇಡ ಕಣಪ್ಪ, ತಪ್ಪು ತಿಳ್ಕೊಬೇಡ. ಆಮೇಲೆ ಕತ್ತೆರಾಗ ಆರಾಗ ಈಗ ಅಂತ ಎಲ್ಲ ಬೊಯ್ಯಕ್ಕೆ ಹೋಗ್ಬೇಡ. ಹೆಂಗೋ ಬೇಜಾರಾಯ್ತಿತ್ತಲ್ಲ, ಯಾರು ಇರ್ತಿತ್ತಿಲ್ವಲ್ಲ, ಹಂಗೆ ಇನ್ನು ಬಾಡ್ ತಂದಿಲ್ವಲ್ಲ ಅಂತ ಯೋಚನೆ ಮಾಡ್ಕೊಂಡು ಹಿಂಗೆ ಹಾಡು ಹೇಳ್ತಾ ಕೂತಿದ್ದೆ. ಆಮೇಲೆ ಅತ್ತೆ ಹಂಗ್ರಾಗೈತೆ ಹಿಂಗ್ರಾಗೈತೆ ಅಂತ ಅನ್ಕೊಬಿಟ್ಟಿತ್ತನವ. ಆಮೇಲೆ ಹೇಳ್ಬಿಟ್ಟು ಯಾರಿಗಾದ್ರು ನಿನ್ನ ತಂಗಿಂಗೆ ಹೇಳ್ಬಿಟ್ಟು ಆಮೇಲೆ ನೆಗ್ಗಿಗೆ ಹೇಳ್ಬಿಟ್ಟಾರು. ಆಮೇಲೆ ಮತ್ತೆ ನೀವು ಒಳ್ಳೆ ಚೆನ್ನಾಗಿ ಹೇಳ್ತಿದ್ರಿ ಬಿಡಿ, ಚೆನ್ನಾಗಿ ಹೇಳ್ತಿದ್ರಿ ಕಣತ್ತೆ. ಕೇಳಬೇಕು ಅಂತ ಅನಿಸ್ತಿತ್ತು, ನಿಲ್ಸಬಿಟ್ರಲ್ಲ ನೀವು. ಏನ ಚೆನ್ನಾಗಿತ್ತು? ಓ ಸರಿಯಾಗಿ ಹೇಳ್ತಿದ್ದಿ ಕಣ ಮಗ. ನಿನಗಂತೂ ಕಿವಿ ಕೇಳ್ಸಕ್ಕಿಲ್ಲ ಹಂಗಾರೆ. ಏನು ಮಾತಾಡ್ತಿದ್ರಿ? ಸೂಪರಾಗಿ ಹೇಳಿದ್ರಿ, ಇಷ್ಟ ಆಯ್ತು ಕಣತ್ತೆ, ಚೆನ್ನಾಗಿ ಹೇಳಿದ್ರಿ. ನಂತರ ಏನು ಖರಾಬಾಗಿ ಹೇಳಕ್ಕಿಲ್ಲ, ಚೆನ್ನಾಗಿ ಹೇಳಿದ್ರಿ ಬಿಡಿ ಮಗ. ನೀನು ಚೆನ್ನಾಗಿ ಹೇಳಕ್ಕಿಲ್ವ ಹಂಗಾರೆ? ನೀನು ಚೆನ್ನಾಗಿ ಹೇಳ್ತಿದ್ದಿ ಕಣ ಮಗ, ನಾನು ನೋಡಿದ್ನಲ್ಲ. ಅದೇ ಟಿವಿ ಗಿಬಿ ನೋಡ್ತೀನಲ್ಲ ಬೇಜಾರಾದಾಗ ಇಂಥ ಪದಗಳೆಲ್ಲ ಮಗ. ಆಗ ಬೇರೆ ಪದಗಳೇ ಆಗ್ತಿದ್ದಿಲ್ಲ ಕಣ್ಮಗ. ಒಂದೊಂದು ಹಾಡುಗಳಿವೆ, ಒಂದೊಂದು ಅರ್ಥಗಳು, ಎಷ್ಟೊಂದು ಚೆನ್ನಾಗಿರೋ ಹಾಡುಗಳು ಕಣ್ಮಗ. ಹಳೆವು ಕೇಳಿದ್ರೆ ತಂಪಾಗ್ತದೆ ಕಿವಿಗೆ. ಯಾಕೋ ಮಗ ನೀನು ಬೇಜಾರು ಮಾಡ್ಕೊಂಡು ಸಿಕ್ಕಿಲ್ಲ. ಈಗ ಬರ್ತಾವಲ್ಲ ಹಾಡುಗಳು, ಯಾಕೋ ಇಷ್ಟ ಆಯ್ತಲ್ಲ ಕಣ್ಮಗ ನನಗಂತೂ. ಕಣತೆ ನೀವು ಹೇಳೋದು ನಿಜವೇ. ಮೊದಲು ಹಾಡುಗಳಿದ್ವಲ್ಲ ಓಸಿ ಚೆನ್ನಾಗಿರ್ತಿದ್ದಿಲ್ಲ ಕಣತೆ ನೀವು ಹೇಳಂಗೆಯ. ಒಂದೊಂದು ಹಾಡುಗಳಿವೆ ಅಷ್ಟು ಸೂಪರಾಗಿ ಬರೆಯೋರು. ಆಮೇಲೆ ರಾಗ ಅಂತೂ ಸೂಪರಾಗಿರೋದು, ಈಗಲೂ ಚೆನ್ನಾಗಿರ್ತವೆ. ಆದ್ರೂ ಹಳೆದು ಹಳೆದೆಯ, ಹೊಸದು ಹೊಸದೆಯ ಕಣತೆ. ನೀವು ಹೇಳಂಗೆ ಹಳೆ ಮಾತ್ರ ಸೂಪರು. ಆಮೇಲೆ ಹಾಡು ಗೀಡು ಹೇಳೋಕ್ಕೆ ಕೇಳೋಕ್ಕೆ ಹಳೆವು ಕೇಳ್ಬಿಟ್ರೆ ಆನಂದ, ನಿದ್ದೆ ಬಂದ್ಬಿಡ್ತದೆ ಕಣತೆ. ಕಣತೆ ಆಮೇಲೆ ನಾನು ಚಿಕ್ಕದ್ರಿಂದನೂ ಅಷ್ಟೇ ಟಿವಿ ಗಿಬಿ ನೋಡ್ತೀನಲ್ಲ, ಹಳೆವನ್ನ ಜಾಸ್ತಿ ನೋಡೋದು. ಈಗ ಬರ್ತಾವಲ್ಲ ಅಷ್ಟೊಂದು ನನಗೆ ನೋಡೋಕ್ಕೆ ನಿಮ್ಮಂಗೆಯ ಇಂಟ್ರೆಸ್ಟ್ ಇರೋಕ್ಕಿಲ್ಲ, ಆಮೇಲೆ ಇಷ್ಟನೂ ಆಯ್ಕಿಲ್ಲ. ಮೊದಲು ಮಾತ್ರ ಸೂಪರು ಅಂದರೆ ಸೂಪರು. ಅದು ರಾಜ್ಕುಮಾರವು, ವಿಷ್ಣುವರ್ಧನವು, ಅಂಬರೀಷವು ಆಗಿನ ಹಾಡುಗಳು. ಆಮೇಲೆ ರವಿಚಂದ್ರನು ಅಷ್ಟೇ ಕಣ ಅತ್ತೆ, ರವಿಚಂದ್ರನು ಅಷ್ಟೇ. ಏನು ಸೂಪರಾಗಿರೋವು ಹಾಡುಗಳು, ಕೇಳ್ತಾ ಇದ್ರೆ ಕೇಳಬೇಕು ಅಂತ ಅನ್ಸೋದು ಕಣ್ಮಗ. ನೀನು ಹೇಳೋದು 100ಕ್ಕೆ 100 ಸತ್ಯವೇ. ಒಬ್ಬೊಬ್ರಿಗೆ ಏನು ಅನ್ಸೋದು ಗೊತ್ತಿಲ್ಲ ಕಣಪ್ಪ. ನನಗಂತೂ ಹಳೆವಂದರೆ ತುಂಬ ಇಷ್ಟ ಏನತ್ತೆ. ನಿಮ್ಮಂಗೆಯ ಸೇಮು ನನಗೂ ಹಂಗೆಯ, ನನಗೂ ಅಷ್ಟೇ ಹಳೆವು ಇಷ್ಟ. ಅತ್ತೆ ನೀವು ಚೆನ್ನಾಗಿರೋ ಕಲ್ತ್ಕೊಳ್ಳಿ, ಹೇಳಿ ಹಂಗಾರೆ. ಯಾವಾಗಲಾದರೂ ಪುಡ್ಸೋತೈತೀವಲ್ಲ ಕೆಲಸ ಕೆಲಸ ಎಲ್ಲ ಮುಗಿಸಿ ಆಗ ಹೇಳಿ. ಒಳ್ಳೆ ನಿಮ್ಮ ರಾಗನೂ ಚೆನ್ನಾಗದೆ. ಸುಮ್ಮನಿರೋ ಮಗ, ಯಾರ ಮುಂದೇನಾದರೂ ಹೇಳ್ಬಿಟ್ಟಿಯೇ ಅತ್ತೆ ಹಾಡು ಹೇಳ್ತಿದ್ರಲ್ಲ ಅವತ್ತು ಹೇಳಿ ಅಂತ. ಮಾನ್ಕೆನ ಮರಿದು ಹೊಂಟೋಗ್ಬಿಟ್ಟದ. ಆಮೇಲೆ ಅನ್ನೋದು ಬೇರೆ ಕತ್ತೆರಾಗಂಗದೆ. ಸರಿಯಾಗಿ ಹೇಳ್ತಿದ್ದಿ ಬಿಡು. ಸರಿ ಮಗ ಬಾಡ ಆಯ್ತಾ? ಎಲ್ಲ ತೊಳೆದಿದ್ದೆಲ್ಲ ರೆಡಿಯಾಗಿದ್ದದ ಕಣತೆ? ಅಯ್ಯೋ ನಾನಂತೂ ಮಾತಾಡ್ತಾ ಮರ್ತ್ಕೊಂಡೆ ಬಿಟ್ಟು ನೋಡಿ. ಬಾಡು ಅಚ್ಚುಕಟ್ಟಾಗಿ ತೊಳೆದು ಎಲ್ಲ ರೆಡಿಯಾಗದೆ, ಏನೂ ಇಲ್ಲ. ಈಗ ಹೋಗ್ಬಿಟ್ಟು ನೇರವಾಗಿ ಸುಂಡಿಸ್ತೀವಲ್ಲ ಬಾಡ, ಅಲ್ಲಿಗೆ ಹಾಕದೆಯ. ನಾನು ನೋಡ್ದೆ ಮಗ, ನಿಮ್ಮ ಅವ ಚೆನ್ನಾಗಿ ತೊಳೆತಿಲ್ಲ ಕಣ್ಮಗ. ನೀನೊಂದ್ಸಲ ಅಚ್ಚುಕಟ್ಟಾಗಿ ತೊಳ್ಕೊ. ಇಲ್ಲ ಅಮ್ಮ ಅದಲ್ಲ, ಅಮ್ಮನೇ ತೊಳ್ಕತ್ತು ಅಚ್ಚುಕಟ್ಟಾಗಿ. ನೀವು ಹೇಳಂಗೆಯ
ಮಾವ ಅಷ್ಟೊಂದೇನೋ ಚೆನ್ನಾಗಿ ತೊಳಕಿಲ್ಲ, ನಾನೇ ತೊಳ್ಕೊತೀನಿ ಅಂದ್ಬಿಟ್ಟು ಮಾವನ ಕೈಲಿ ಎಲ್ಲ ಕುಯ್ದು ಎಲ್ಲ ರೆಡಿ ಆಗಿತ್ತು. ಆಮೇಲೆ ನೀರು ತಗೊಂಡು ಹೋದ್ನಲ್ಲ, ಆಗ ಎಲ್ಲನೂ ತೊಳೆದು ರೆಡಿ ಮಾಡದೆ. ಚೆನ್ನಾಗಿ ತೊಳೆದದೆ, ಅತ್ತೆನೇ ತೊಳೆದಿರೋದು ಬಿಡಿ. ಹಂಗಾರೆ ಅತ್ತೆನೇ ತೊಳಿತಾ. ಒಳ್ಳೆ ಕೆಲಸ ಕಣ್ಮಗ, ಒಳ್ಳೆ ಕೆಲಸ. ಅನ್ನ ಮಗ ಅನ್ನಕ್ಕೆ ಮಡಗಿವ್ನಿ, ಅದು ಬಸ್ಬಿಟ್ಟು ಒಂದು 2 ನಿಮಿಷನೋ 3 ನಿಮಿಷನೋ ಹಳ್ಳಿ ಬಿಡ್ಲಿ. ಆಮೇಲೆ ಕೆಂಡ ಪಂಡ ಇರ್ತದಲ್ಲ, ಕೆರೆದ್ಬಿಟ್ಟು ಮಡ್ಬೇಕಾಯ್ತದೆ ಹಳ್ಳಿ. ಸರಿ ಕಣತೆ, ಆಯಿತು ನೋಡ್ರಪ್ಪ. ನಾಟಿ ಕೋಳಿ ಅಂದ್ಬಿಟ್ಟು ಒಂದಷ್ಟು ವಿಡಿಯೋಗಳು ಮಾಡ್ದು. ಇವತ್ತಿಗೆ ನಾಟಿ ಕೋಳಿ ಕತೆ ಮುಗೀತು. ಇನ್ನೇನಿದ್ದದು ತೊಳೆದು ಆಯಿತು, ಕುಯ್ದು ಆಯಿತು. ಇನ್ನು ಸ್ವಲ್ಪ ಹೊತ್ತು ಸುಂಡಿಸೋಕ್ಕೆ ಒಲೆ ಮೇಲೆ ಹಾಕದಯ್ಯ. ಒಲೆ ಮೇಲೆ ಅಕ್ಕಿ ಬೇಯ್ತಾದೆ, ಅನ್ನಕ್ಕೆ ಇಟ್ಟಿವ್ನಿ. ಅದು ಬಸ್ತಾದ್ಮೇಲೆ ಒಗ್ಗರಣೆ ಹಾಕ್ಬಿಟ್ಟು ಬಾಡಾಕ್ಬಿಟ್ಟು ಸುಂಡಿಸ್ಬಿಟ್ಟು ಚೆನ್ನಾಗಿ ಖಾರ ಉಯ್ದುಬಿಟ್ರೆ ಬೆಂದಾದ್ರೆ ಮುಗೀತು. ನಾಟಿ ಕೋಳಿ ಸಾರು ಮುಗೀತು. ಇನ್ನೇನಿದ್ದದಪ್ಪ, ಉಣ್ಣೋದು ಒಂದು ಬಾಕಿ ಇದೆ ಅಷ್ಟೇ. ಹಂಗೆಯಪ್ಪ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ವಿಡಿಯೋ ನೋಡ್ತಿದ್ದೀರಿ, ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ವಿಡಿಯೋ ನೋಡಪ್ಪ. ಯಾಕಂದರೆ ನಾವು ಡೈಲಿ ವಿಡಿಯೋ ಹಾಕ್ತೀವಲ್ಲ, ನಿಮಗೂ ತಲುಪಬೇಕಲ್ಲ, ಅದಕ್ಕೆ ಮಿಸ್ ಆಗಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿನ ನೋಡೋಕ್ಕೆ ಎಲ್ಪ್ ಆಯ್ತದೆ ಕಣ್ರಪ್ಪ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಲೈಫು ಕನ್ನಡ ಕಾರ್ಟೂನ್ ಚಾನಲ್ 2 ಅಂತಲೂ ಓಪನ್ ಮಾಡ್ಕೊಂಡಿದ್ವಿ. ಅದ್ರಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಂಗೆಯಪ್ಪ, ಇನ್ನೇನಪ್ಪ ಬರೋದು. ಹಂಗಾರೆ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.